ನಮಸ್ಕಾರ ವೀಕ್ಷಕರೇ, ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇಂದಿರಾ ಗಾಂಧಿ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಹಾಗೂ ಅವರ ಗಂಡ ಫಿರೋಜ್ ಗಾಂಧಿನ ಅಥವಾ ಫಿರೋಜ್ ಗಾಂಧಿನ ಏನು ಇವರ ಅಸಲಿ ಮಾಹಿತಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, 1917ರಲ್ಲಿ ಅಲಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಅವರು ಜನಿಸಿದ್ದರು. ಅವರ ಪೂರ್ಣ ಹೆಸರು ಇಂದಿರಾ ಪ್ರಿಯದರ್ಶಿನಿ ಗಾಂಧಿ. ಇವರು ಕಾಶ್ಮೀರ ಪಂಡಿತರು. ಇವರು ಭಾರತ ಕಂಡ ಅತ್ಯಂತ ಪ್ರಭಾವಿ ಮಹಿಳೆ ಹಾಗೂ ಉಕ್ಕಿನ ಮಹಿಳೆ ಅನ್ನೋ ಖ್ಯಾತಿಯನ್ನು ಪಡೆದುಕೊಂಡಿದ್ದರು. ವೀಕ್ಷಕರೇ, ಮೊದಲನೇದಾಗಿ ಇಂದಿರಾ ಗಾಂಧಿ ಗಂಡ ಫಿರೋಜ್ ಗಾಂಧಿ ಇವರ ಬಗ್ಗೆ ಸಾಕಷ್ಟು ಜನರಿಗೆ ಅನುಮಾನ ಇರಬಹುದು. ಇವರು ಮುಸಲ್ಮಾನರ ಇಲ್ಲ ಇವರು ನಿಜಕ್ಕೂ ಗಾಂಧಿ ವಂಶಸ್ಥರ ಅಂತ. ಆದರೆ ಅವರ ನಿಜ ಹೆಸರು ಫಿರೋಜ್ ಗಾಂಧಿ ಅಂತ. ಇವರು ಪರ್ಷಿಯನ್ ಸಮುದಾಯಕ್ಕೆ ಸೇರಿದವರು. ಪರ್ಷಿಯನ್ ಅಂದರೆ ಮುಸಲ್ಮಾನ ಸಮುದಾಯ ಅಲ್ಲ. ಇದು ಅನೇಕರಿಗೆ ಗೊತ್ತಿಲ್ಲ. ಪರ್ಷಿಯನ್ ದೇಶದಿಂದ ಅವರು ಭಾರತಕ್ಕೆ ವಲಸೆ ಬಂದವರು. ಉದಾಹರಣೆಗೆ ರತನ್ ಟಾಟಾ ಅವರು ಕೂಡ ಪರ್ಷಿಯನ್ ಸಮುದಾಯದವರು. ಈ ಫಿರೋಜ್ ಗಾಂಧಿ ಹೇಗೆ ಫಿರೋಜ್ ಗಾಂಧಿ ಆಗಿ ಬದಲಾಯಿತು ಅಂತ ನೋಡುವುದಾದರೆ, ಇದು ಅನೇಕರಿಗೆ ಗೊತ್ತಿಲ್ಲ. ಇವರು ಇಂದಿರಾ ಗಾಂಧಿಯನ್ನು ಮದುವೆ ಆಗೋಕ್ಕೂ ಮುಂಚೆ ಅವರ ಹೆಸರು ಫಿರೋಜ್ ಗಾಂಧಿ ಅಂತಾನೆ ಇತ್ತು. ಅವರು ಮಹಾತ್ಮ ಗಾಂಧಿಯವರ ಪ್ರಭಾವಕ್ಕೆ ಒಳಗಾದವರು. ಅವರ ಮೇಲೆ ತುಂಬಾ ಅಭಿಮಾನ ಇತ್ತು ಇವರಿಗೆ. ಅದಕ್ಕೆ ಅವರು ಫಿರೋಜ್ ಗಾಂಧಿನ ಫಿರೋಜ್ ಗಾಂಧಿ ಅಂತ ಬದಲಾಯಿಸಿಕೊಂಡಿದ್ದರು. ಇವರು ಕೂಡ ಚಿಕ್ಕ ವಯಸ್ಸಿನಿಂದಲೂ ಸ್ವಾತಂತ್ರ್ಯ ಹೋರಾಟಗಾರರೇ. ಜೈಲಿಗೂ ಸಹ ಹೋಗಿ ಬಂದಿರುತ್ತಾರೆ. ಇನ್ನು ಇಂದಿರಾ ಗಾಂಧಿ ಅವರು ಬಾಲ್ಯದಿಂದಲೂ ಅಪ್ಪನ ಪ್ರಭಾವಕ್ಕೆ ಒಳಗಾದವರು. ಈ ಕಾರಣಕ್ಕಾಗಿ ಚಿಕ್ಕ ವಯಸ್ಸಿನಿಂದಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದರು. 1966ರಿಂದ 1977ರವರೆಗೆ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ನಂತರ 1980ರಿಂದ 1984ರವರೆಗೆ ಅವರ ಹತ್ಯೆ ಆಗುವವರೆಗೂ ಒಟ್ಟು 15 ವರ್ಷ ಕಾಲ ಪ್ರಧಾನಿಯಾಗಿ ಅಧಿಕಾರದಲ್ಲಿದ್ದರು. ಅದರಲ್ಲಿ ಮುಖ್ಯವಾಗಿ 1971 ಡಿಸೆಂಬರ್ನಲ್ಲಿ ಪ್ರಪಂಚದ ಭೂಪಟದಲ್ಲಿ ಮಹತ್ತರ ಬದಲಾವಣೆ ಆದ ದಿನ ಅದು. ಭಾರತ, ಇಂದಿರಾ ಗಾಂಧಿ ಹಾಗೂ ಭಾರತದ ಸೇನೆಯ ಶಕ್ತಿ ಜಗತ್ತಿನ ಮುಂದೆ ಅನಾವರಣ ಆದ ದಿನ ಅದು. ವೀಕ್ಷಕರೇ, ಅವತ್ತು ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ದಿಟ್ಟ ನಿರ್ಧಾರ ಕೈಗೊಳ್ಳದಿದ್ದರೆ ಇವತ್ತು ಪ್ರಪಂಚದ ಭೂಪಟದಲ್ಲಿ ಬಾಂಗ್ಲಾದೇಶ ಅಸ್ತಿತ್ವನೇ ಇರ್ತಾ ಇರಲಿಲ್ಲ. ಆ ದಿನ ಪಾಕಿಸ್ತಾನದ ಬಾಂಗ್ಲಾದೇಶಗಳ ನಡುವೆ ಯುದ್ಧ ನಡೆಯುತ್ತಿತ್ತು. ಇದರ ಪರಿಣಾಮ ಭಾರತಕ್ಕೆ ಬಾಂಗ್ಲಾದೇಶ ವಲಸಿಗರು ಹೆಚ್ಚಾಗಿದ್ದರು. ಅವರಿಗೆ ಭಾರತ ನಿರಾಶ್ರಿತ ಶಿಬಿರ ತೆರೆಯಬೇಕಾಗಿತ್ತು. ಅವರಿಗೋಸ್ಕರ ಕೋಟ್ಯಾಂತರ ವೆಚ್ಚ ಮಾಡಬೇಕಾಗಿತ್ತು. ಇದರ ನೇರ ಪರಿಣಾಮ ನಮ್ಮ ಭಾರತದ ಮೇಲೆ ಬಿತ್ತು. ಇನ್ನು ವಿಶ್ವಸಂಸ್ಥೆಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ನಂತರ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನು ಘೋಷಿಸುತ್ತದೆ. ಆಗ ಇಂದಿರಾ ಗಾಂಧಿ ಅವರ ವಿರೋಧ ಪಕ್ಷಗಳ ನಾಯಕರನ್ನು ಕರೆದು ಚರ್ಚೆ ಮಾಡಿದರು. ನಂತರ ಭಾರತವಿಡೀ ರೇಡಿಯೋದಲ್ಲಿ ಪಾಕ್ ಭಾರತದ ಯುದ್ಧ ಘೋಷಣೆಯನ್ನು ತಿಳಿಸಿದ್ದರು. ಇದಕ್ಕೆ ಪ್ರತ್ಯುತ್ತರ ಕೊಡುವುದಾಗಿ ಘೋಷಣೆ ಮಾಡಿದ್ದರು. ಈ ಯುದ್ಧ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದ ಮೊದಲ ಯುದ್ಧವಾಗಿರುತ್ತೆ. ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಟಾಕಾದವರೆಗೆ ಭಾರತದ ಸೇನೆ ಹೋಗಲು ಅನುಮತಿ ನೀಡಿದ್ದರು. ಇನ್ನು ಭಾರತದ ಸೇನೆ ಬಾಂಗ್ಲಾದೇಶವನ್ನು 3 ದಿಕ್ಕಿನಿಂದಲೂ ಪ್ರವೇಶಿಸಿತ್ತು. ನಂತರ ಪ್ರಧಾನಿ ಅನುಮತಿ ಸಿಕ್ಕಿದ ನಂತರ ಭಾರತದ ಸೇನೆ ಟಾಕಾದ ಕಡೆಗೆ ಯುದ್ಧ ನಡೆಸಲು ಪ್ರವೇಶಿಸಿತ್ತು. ಅದೇ ಸಮಯದಲ್ಲಿ ಪಾಕಿಸ್ತಾನ ಭಾರತದ ಪಂಜಾಬ್, ಜೈಸಲ್ಮೇರ್ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಪಾಕಿಸ್ತಾನದ ಯುದ್ಧ ಟ್ಯಾಂಕರ್ಗಳು ಭಾರತದ ಗಡಿ ಹತ್ತಿರ ಬಂದಿದ್ದರು. ಆದರೆ ಭಾರತದ ಸೇನೆ ಲಂಗವಾಲಾ ಗೇಟ್ ಬಳಿ ಇಡೀ ರಾತ್ರಿ ಪಾಕಿಸ್ತಾನಿಯರನ್ನು ಅಡ್ಡಗಟ್ಟಿ ಅಟ್ಟಾಡಿಸಿ ಬಿಟ್ಟಿದ್ದರು. ಇದಾದ ನಂತರ ಬೆಳಿಗ್ಗೆ ಭಾರತದ ವಾಯುಪಡೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಕೆಡವಿ ಹಾಕಿತ್ತು. ನಂತರ ಬಾಂಗ್ಲಾ ಪ್ರವೇಶ ಮಾಡಿದ ಭಾರತೀಯ ಸೈನಿಕರು ಪಾಕಿಸ್ತಾನದ ವಶದಲ್ಲಿದ್ದ ಬಾಂಗ್ಲಾದೇಶದ ಭೂಭಾಗವನ್ನು ಗೆಲ್ಲುತ್ತೆ. ಭಾರತೀಯ ವಾಯುಪಡೆ, ನೌಕಾಪಡೆ, INS ವಿಕ್ರಾಂತ್ ಪಾಕಿಸ್ತಾನದ ಕರಾಚಿಯ ಮೇಲೆ ಬಾಂಬ್ ದಾಳಿ ಮಾಡಿದರು. ಅದರ ಪರಿಣಾಮ ಕರಾಚಿ ಬಂದರುಗಳು ವರ್ಷಗಳ ಕಾಲ ಉಪಯೋಗಕ್ಕೆ ಬಾರದ ಹಾಗೆ ಆಯಿತು. ಭಾರತೀಯ ಸೇನೆ ತನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು 1971ರಲ್ಲಿ ಅರಬ್ಬಿ ಸಮುದ್ರ
ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ಪ್ರದರ್ಶಿಸಿತ್ತು. ನಂತರ ಸಂಸತ್ತಿನ ಉದ್ದೇಶಿಸಿ ಮಾತನಾಡಿ ಇಂದಿರಾ ಗಾಂಧಿ ಅವರು ಸ್ವತಂತ್ರ ಬಾಂಗ್ಲಾದೇಶ ಅಸ್ತಿತ್ವವನ್ನು ಒಪ್ಪುವುದಾಗಿ ಘೋಷಣೆ ಮಾಡಿದ್ದರು. ಇದು ಆಗ ಐತಿಹಾಸಿಕ ನಿರ್ಧಾರವಾಗಿತ್ತು. ಆಗ ಅಮೆರಿಕ ಭಾರತದ ಮೇಲೆ ಒತ್ತಡ ಹೇರುವುದಾಗಿ ಮುಂದಾಗಿತ್ತು. ಭಾರತ ಬಾಂಗ್ಲಾದಿಂದ ಹಿಂಪಡೆಯಬೇಕು ಅಂತ ಅಮೆರಿಕ ಒತ್ತಾಯಿಸಿತ್ತು. ಆ ಸಮಯದಲ್ಲಿ ಅಮೆರಿಕ ಪಾಕಿಸ್ತಾನ ಪರವಾಗಿತ್ತು. ಆ ಸಮಯದಲ್ಲೇ ಎಲ್ಲಾ ವಿರೋಧಗಳ ನಡುವೆ ಭಾರತ ಏಕಾಂಗಿಯಾಗಿ ಬಾಂಗ್ಲಾದೇಶದ ನೆರವಿಗೆ ನಿಲ್ಲಿತು. ಅವತ್ತು ಇಂದಿರಾ ಗಾಂಧಿ ಅಲ್ಲದೆ ಬೇರೆ ಯಾವ ನಾಯಕ ಇದ್ದರೂ ಕೂಡ ಅಮೆರಿಕದ ಒತ್ತಡಕ್ಕೆ ಮಣಿದು ಹಿಂದೆ ಸರಿಯುತ್ತಿದ್ದರು. ಆದರೆ ಇಂದಿರಾ ಗಾಂಧಿ ಇದ್ದ ಕಾರಣ ಅದ್ಯಾವುದು ನಡೆಯಲಿಲ್ಲ. ನಂತರ ಪಾಕ್ ಆಕ್ರಮಿತ ಕಾಶ್ಮೀರ, ಸಿಂಧು ಹಾಗೂ ಪಾಕಿಸ್ತಾನದ ಪಂಜಾಬ್ ಭಾರತ ವಶಪಡಿಸಿಕೊಂಡಿತು. ಆ ಸಮಯದಲ್ಲಿ 90,000 ಪಾಕಿಸ್ತಾನದ ಸೈನಿಕರು ಯುದ್ಧ ಖೈದಿಗಳಾಗಿ ಬಂಧಿಸಲಾಗಿತ್ತು. ಇನ್ನು ಇಂದಿರಾ ಗಾಂಧಿ ಅವರ ಮುಖ್ಯ ಯೋಜನೆಗಳು ಯಾವುದು ಅಂತ ನೋಡುವುದಾದರೆ ವೃದ್ಧಾಪ್ಯ ವೇತನ, ವಿಧವೆ ಪಿಂಚಣಿ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ರಾಷ್ಟ್ರೀಯ ಅಂಗವಿಕಲ ಪಿಂಚಣಿ ಯೋಜನೆ, ಶಿಕ್ಷಣ ಮತ್ತು ತರಬೇತಿ ವಸತಿ ಯೋಜನೆ, ಮಕ್ಕಳ ಆರೋಗ್ಯ ಸಂಸ್ಥೆ, ಭೂ ಸುಧಾರಣೆ ಕಾಯ್ದೆ, ಉಳುವವನೇ ಭೂಮಿಯ ಒಡೆಯ. ಈ ಯೋಜನೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬಹುದು. ಯಾಕೆಂದರೆ ಈ ಯೋಜನೆಯನ್ನು ಇದುವರೆಗೆ ಭಾರತದಲ್ಲಿ ಯಾವ ನಾಯಕರು ಕೂಡ ತಂದಿಲ್ಲ, ಇನ್ನು ಮುಂದೆ ತರಲು ಸಾಧ್ಯವಿಲ್ಲ. ಈ ಯೋಜನೆಯನ್ನು ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಕೂಡ ವಿಮರ್ಶಿಸಿದ್ದಾರೆ. ಅದು ಕೆಲವರಿಗೆ ಗೊತ್ತಿರಬಹುದು, ಉಳುವವನೇ ಭೂಮಿಯ ಒಡೆಯ. ಇನ್ನು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಜಾರಿಗೆಗೊಳಿಸಿದ್ದರು. ವಿಶೇಷವಾಗಿ ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳಿಗಾಗಿ ಸಾಮಾಜಿಕ ನ್ಯಾಯ ಒದಗಿಸಿದ ಕೀರ್ತಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲುತ್ತದೆ. ಅಂಬೇಡ್ಕರ್ ಸಂವಿಧಾನವನ್ನು ಕಾರ್ಯರೂಪಕ್ಕೆ ತಂದವರು ಇಂದಿರಾ ಗಾಂಧಿ ಅಂತಾನೆ ಹೇಳ್ಬಹುದು. ಲಕ್ಷಾಂತರ ದಲಿತರಿಗೆ ಭೂಮಿ ಸಿಗುವ ಹಾಗೆ ಮಾಡಿದ್ದರು. ಇದಿಷ್ಟು ಇಂದಿರಾ ಗಾಂಧಿ ಬಗ್ಗೆ ಸಣ್ಣ ಮಾಹಿತಿ. ಅವರ ಬಗ್ಗೆ ಅದೆಷ್ಟೋ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಇಂಥ ಒಬ್ಬ ಮಹಿಳಾ ಪ್ರಧಾನಿ ಮತ್ತೆ ನಮ್ಮ ದೇಶದಲ್ಲಿ ಹುಟ್ಟಿ ಬರಲಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಇಂದಿರಾ ಗಾಂಧಿಯನ್ನು ಯಾಕೆ ಕೊಂದರು ಹಾಗೂ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನು ಯಾಕೆ ಘೋಷಿಸಿದ್ದರು, ಅವರ ಮಗ ರಾಜೀವ್ ಗಾಂಧಿಗೆ ರಾಜಕೀಯಕ್ಕೆ ಬರಲು ಎಲ್ಲಷ್ಟು ಇಷ್ಟ ಇಲ್ಲದಿದ್ದರೂ ಹೇಗೆ ರಾಜಕೀಯಕ್ಕೆ ಬಂದು ಪ್ರಧಾನಿಯಾದರು, ಹಾಗೂ ಅವರ ಎರಡನೇ ಮಗ ಸಂಜಯ್ ಗಾಂಧಿ ಹೇಗೆ ಸಾವನ್ನಪ್ಪಿದರು ಅಂತ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.